ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನ ಜಗತ್ತು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ವಿಜ್ಞಾನವು ಕೇವಲ ಸತ್ಯಾಂಶಗಳನ್ನು ಕಲಿಯುವುದಲ್ಲದ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಸ್ವಾಗತಿಸುವ ಡ್ಯಾಶ್ ವಿಧಾನವಾಗಿದೆ. ಉತ್ತರ ಚಿಂತನ. ಎರಡನೇದು, ಭೂಮಿಯು ತನ್ನ ಡ್ಯಾಶ್ ಸುತ್ತ ತಿರುಗುವುದರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ. ಉತ್ತರ ಅಕ್ಷದ. 3, ಪ್ರಾಚೀನ ಮಾನವರು ಸೂರ್ಯನಿಂದ ಉಂಟಾಗುವ ಡ್ಯಾಶ್ ಸ್ಥಾನವನ್ನು ನೋಡಿ ಸಮಯವನ್ನು ತಿಳಿದುಕೊಳ್ಳುತ್ತಿದ್ದರು. ಉತ್ತರ ನೆರಳಿನ. 4, ವಿಜ್ಞಾನದ ಒಂದು ಕ್ಷೇತ್ರದಲ್ಲಿನ ಡ್ಯಾಶ್ ಮತ್ತೊಂದು ಕ್ಷೇತ್ರದಲ್ಲಿನ ಸಂಶೋಧನೆಗಳಿಗೆ ಪ್ರೇರಣೆ ನೀಡುತ್ತದೆ. ಉತ್ತರ ಆಲೋಚನೆಗಳು. 5ನೇದು, ಹಿಮವು ಕರಗಿ ನೀರಾಗುವುದು ಡ್ಯಾಶ್ ಬದಲಾವಣೆಯ ಒಂದು ಉದಾಹರಣೆಯಾಗಿದೆ. ಪ್ರತಿವರ್ತನೀಯ. 6ನೇದು, ಮೂಲ ಸ್ಥಿತಿಗೆ ಮರಳಬಹುದಾದ ಬದಲಾವಣೆಗಳನ್ನು ಡ್ಯಾಶ್ ಬದಲಾವಣೆಗಳು ಎಂದು ಕರೆಯುತ್ತಾರೆ. ಪರಿವರ್ತನೀಯ. 7ನೇದು, ಪ್ರಾಣಿಗಳಲ್ಲಿ ಡ್ಯಾಶ್ ಆಹಾರದಿಂದ ದೊರೆಯುವ ಪೋಷಕಾಂಶಗಳನ್ನು ದೇಹದಾದ್ಯಂತ ಸಾಗಿಸುತ್ತದೆ. ಉತ್ತರ ರಕ್ತವು. ಸೆಕೆಂಡ್ ಮೇನ್ ಸರಿ ಅಥವಾ ತಪ್ಪು ತಿಳಿಸಿ. ಮೊದಲನೇದು, ಕಾಗದದ ವಿಮಾನವು ನಿಜವಾದ ವಿಮಾನ ಹಾರಾಟದ ವೈಜ್ಞಾನಿಕ ಅನ್ವೇಷಣೆಗೆ ಪ್ರೇರಣೆ ನೀಡಿತು. ಸರಿ. ವಿಜ್ಞಾನವು ಕೇವಲ ಸತ್ಯಾಂಶಗಳ ಸಂಗ್ರಹವಾಗಿದೆ. ತಪ್ಪು. ಮಧ್ಯಮ ಶಾಲಾ ವಯಸ್ಸಿನಲ್ಲಿ ಕೇವಲ ಎತ್ತರ ಮಾತ್ರ ಬೆಳೆಯುತ್ತದೆ. ತಪ್ಪು. ಪ್ರಾಚೀನ ಮಾನವರು ಸೂರ್ಯನ ನೆರಳಿನ ಸ್ಥಾನವನ್ನು ನೋಡಿ ಸಮಯ ತಿಳಿಯುತ್ತಿದ್ದರು. ಸರಿ. ಎಲ್ಲ ಬದಲಾವಣೆಗಳು ಶಾಶ್ವತವಾಗಿರುತ್ತವೆ. ತಪ್ಪು. 3ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಎಲ್ಲ ಪ್ರಾಣಿಗಳ ಬದುಕು ಮತ್ತು ಬೆಳವಣಿಗೆಗೆ ಅಗತ್ಯವಾದ 2 ಮುಖ್ಯ ಜೀವಕ್ರಿಯೆಗಳು ಯಾವುವು? ಉತ್ತರ ಉಸಿರಾಟ ಮತ್ತು ಪೋಷಣೆ. 2ನೇ ಪ್ರಶ್ನೆ, ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಉಂಟಾಗಲು ಕಾರಣವಾಗುವ ಖಗೋಳೀಯ ಚಲನೆ ಯಾವುದು? ಉತ್ತರ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುವುದು ಹಗಲು ಮತ್ತು ರಾತ್ರಿಯನ್ನು ಉಂಟುಮಾಡುತ್ತದೆ. 3ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಕುತೂಹಲದ ಪಾತ್ರವೇನು? ಉತ್ತರ ಕುತೂಹಲವು ವೈಜ್ಞಾನಿಕ ಅನ್ವೇಷಣೆ ಮತ್ತು ಆವಿಷ್ಕಾರಗಳಿಗೆ ಮಾರ್ಗದರ್ಶಕ ಶಕ್ತಿಯಾಗಿದೆ. 4ನೇ ಪ್ರಶ್ನೆ, ವಿಜ್ಞಾನವು ಪರಿಹರಿಸಲು ಸಹಾಯ ಮಾಡುವ ಪರಿಸರ ಸವಾಲುಗಳ 2 ಉದಾಹರಣೆಗಳನ್ನು ತಿಳಿಸಿ. ಉತ್ತರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ. 5ನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆಯ ಒಂದು ಉದಾಹರಣೆ ತಿಳಿಸಿ. ಉತ್ತರ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು. 4ನೇ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪಕ್ಷಿಗಳ ರೆಕ್ಕೆಗಳು ಮತ್ತು ಆಧುನಿಕ ವಿಮಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ. ಉತ್ತರ ಆರಂಭಿಕ ಸಂಶೋಧಕರು ಪಕ್ಷಿಗಳ ಹಾರಾಟ ಮತ್ತು ರೆಕ್ಕೆಗಳ ರಚನೆಯನ್ನು ಅಧ್ಯಯನ ಮಾಡಿದರು. ಈ ಅಧ್ಯಯನಗಳು ಆಧುನಿಕ ವಿಮಾನಗಳ ವಿನ್ಯಾಸಕ್ಕೆ ಪ್ರೇರಣೆಯಾದವು. 2ನೇ ಪ್ರಶ್ನೆ, ವಿಜ್ಞಾನವನ್ನು ನಿರಂತರ ಪ್ರಕ್ರಿಯೆ ಎಂದು ಏಕೆ ಕರೆಯುತ್ತಾರೆ? ಉತ್ತರ ವಿಜ್ಞಾನವು ಸ್ಥಿರವಾದ ಸತ್ಯಾಂಶಗಳ ಗುಂಪಲ್ಲ. ಪ್ರತಿಯೊಂದು ಪ್ರಯೋಗ ಮತ್ತು ಅವಲೋಕನವು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಮತ್ತಷ್ಟು ಸಂಶೋಧನೆಗೆ ದಾರಿ ಮಾಡಿಕೊಡುತ್ತದೆ. 3ನೇ ಪ್ರಶ್ನೆ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ವಿಜ್ಞಾನದ ವಿವಿಧ ಶಾಖೆಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ? ಉತ್ತರ ಒಂದು ಕ್ಷೇತ್ರದ ಸಂಶೋಧನೆ ಮತ್ತೊಂದು ಕ್ಷೇತ್ರದಲ್ಲಿ ಹೊಸ ಪ್ರಶ್ನೆಗಳು ಮತ್ತು ಪರಿಹಾರಗಳ ಹುಡುಕಾಟಕ್ಕೆ ಕಾರಣವಾಗುತ್ತದೆ. ಹೀಗೆ ಎಲ್ಲ ವೈಜ್ಞಾನಿಕ ಜ್ಞಾನ ಪರಸ್ಪರ ಸಂಬಂಧ ಹೊಂದಿದೆ. 4ನೇ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ? ಉತ್ತರ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಎಂದು ಕರೆಯುತ್ತಾರೆ. ಸೊ ಇದಿಷ್ಟು ಕೂಡ ಮೊದಲನೇ ಪಾಠದ ಅಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ನಿಮ್ಮೆಲ್ರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.